ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಕವಿಲಪುರಿ ಕ್ರಾಸ್ ಭಾಗ 3 ಅಂತ. ಸ್ನೇಹಿತರೆ, ನಾವು ಕವಿಲಪುರಿ ಕ್ರಾಸ್ ಭಾಗ 2ರಲ್ಲಿ ರವಿ ಬಸ್ ಇಳಿದು ಮೋಹಿನಿಯೊಂದಿಗೆ ತನ್ನ ಸ್ನೇಹಿತನಾದ ದಿನಕರ್ನ ಮನೆಗೆ ಬಂದಿರ್ತಾನೆ. ಆದರೆ ಮೋಹಿನಿಯು ನಡು ರಸ್ತೆಯಲ್ಲಿ ನನ್ನ ಮನೆ ಇದೆ ಎಂದು ಆಕೆ ಹೋಗಿರ್ತಾಳೆ. ಆದರೆ ರವಿಯು ದಿನಕರ್ನ ಮನೆಗೆ ಬಂದು ನಡೆದ ವಿಷಯವನ್ನು ಎಲ್ಲ ಹೇಳ್ತಾನೆ. ಆದರೆ ದಿನಕರ್ ಅದು ಗೌರಿ ಅಲ್ಲಪ್ಪ, ಅದು ಮೋಹಿನಿ ಅಂತ ಹೇಳ್ತಾನೆ. ಅದೇ ಕತೆ ಇಲ್ಲಿ ಮುಂದುವರಿಯುವುದು. ರಾತ್ರಿ ಇಡೀ ರವಿ ತಲೆಯಲ್ಲಿ ಅದೇ ವಿಷಯ ಕೊರೆಯುತ್ತಿತ್ತು. ಹೌದು, ನನ್ನ ಜೊತೆಗೆ ಬಂದಿದ್ದಾಳೆ, ಆದರೂ ನನಗೇನೂ ಆಗಿಲ್ಲ. ಅವಳು ಮೋಹಿನಿ ಆಗಿದ್ರೆ ಏನಾದರೂ ಮಾಡ್ತಿದ್ಳು. ಹಾಗಾದ್ರೆ ದಿನಕರ್ ಹೇಳುವ ಪ್ರಕಾರ ಈ ಊರಿನಲ್ಲಿ ಗೌರಿ ಅನ್ನುವವರು ಯಾರೂ ಇಲ್ಲ. ಇದೊಳ್ಳೆ ತಲೆನೋವಾಯಿತಲ್ಲ. ಹಾಗೆ ಒಂದು ಸ್ವಲ್ಪ ದಿನ ಫ್ರೆಂಡ್ ಮನೆಯಲ್ಲಿ ಹಾಯಾಗಿ ಕಾಲ ಕಳೆಯೋಣ ಅಂತ ಬಂದರೆ ಇದೇನೋ ಮೋಹಿನಿ ಕೈಯಲ್ಲಿ ಸಿಕ್ಕಾಕೊಂಡಂಗೆ ಆಯ್ತಲ್ಲ ಅಂತ ಯೋಚನೆ ಮಾಡುತ್ತಾ ಮಲಗಿದ. ಪಕ್ಕದಲ್ಲಿ ದಿನಕರ್ ನಿದ್ದೆ ಗಾಟಿ ಇಳಿದಿದ್ದ. ಬೆಳಿಗ್ಗೆ ಸಮಯ 7 ಗಂಟೆ. ದಿನಕರ್ ಬಂದು ರವಿಯನ್ನು ಎಬ್ಬಿಸಿದ. ಹೋ, ಬೆಳಗಾಯಿತಾ ಅಂದ ರವಿ. ಅದೇನೋ ಯೋಚನೆ ಮಾಡುತ್ತಾ ನಿದ್ದೆ ಬಂದಿದ್ದೇ ಲೇಟಾಗಿ ಹೋಯ್ತು, ಹಾಗಾಗಿ ಈ ಥರ ನಿದ್ದೆ ಅಂದ. ದಿನಕರ್ ಹೇಳ್ತಾನೆ, ಸರಿ ಮುಖ ತೊಳೆದುಕೊಂಡು ಬಾ, ಕಾಫಿ ಕುಡಿಯೋಣ ಅಂದ ದಿನಕರ್. ರವಿ ಎದ್ದು ಬಾತ್ರೂಮ್ ಕಡೆ ಹೊರಟ. ದಿನಕರ್ನ ತಾಯಿ ಸೀತಾ ಅಡುಗೆ ಮನೆಯಲ್ಲಿ ತಿಂಡಿ ರೆಡಿ ಮಾಡ್ತಾ ಇದ್ರು. ದಿನಕರ್ನ ತಂದೆ ವಿಶ್ವನಾಥ್ ಹೊರಗೆ ಪೇಪರ್ ಓದುತ್ತಾ ಕುಳಿತಿದ್ದರು. ರವಿ ಮುಖ ತೊಳೆದು ಬಂದ ತಕ್ಷಣ ದಿನಕರ್ ಕರೆದು ತಂದೆ ತಾಯಿಗೆ ಪರಿಚಯ ಮಾಡಿಕೊಡ್ತಾನೆ. ದಿನಕರ್ನ ತಾಯಿ ಕಾಫಿ ತಂದು ಕೊಟ್ರು. ಕಾಫಿ ಕುಡಿಯುತ್ತಾ, ಅಂಕಲ್, ನಿಮ್ಮ ಊರಿನಲ್ಲಿ ಮೋಹಿನಿ ಕಾಟ ಇದೆಯಾ ಅಂದ ರವಿ. ರವಿ ಮಾತು ಕೇಳಿ ವಿಶ್ವನಾಥ್, ಅಯ್ಯೋ, ನಿನ್ಗೆ ನಿನ್ನೆ ರಾತ್ರಿ ಹೆದರಿಸಿದ್ಯಾ ಅಂದ್ರು. ಇಲ್ಲ, ಹೇಳಿ ಅಂದ ರವಿ. ಮತ್ತೆ ಹೇಗೆ ಕೇಳ್ತಾ ಇದ್ಯಾ ಅಂದ್ರು. ಅದೇ ಬಸ್ ಇಳಿಯುವಾಗ ಕಂಡಕ್ಟರ್ ಹೇಳಿದ್ದು ಅದಕ್ಕೆ ಕೇಳಿದೆ ಅಂದ ರವಿ. ಓ ಹಾಗೋ, ಸರಿ, ಆದ್ರೂ ನೀನು ನಿನ್ನೆ ರಾತ್ರಿ ಬರುವಾಗ ಏನೂ ಆಗಿಲ್ಲ ತಾನೆ ಅಂದ್ರು. ಇಲ್ಲ ಅಂಕಲ್, ಅದ್ಯಾರೋ ತರಕಾರಿ ಮಾರೋ ಗೌರಿ ಸಿಕ್ಕಿದ್ರು, ಒಟ್ಟಿಗೆ ಮಾತನಾಡುತ್ತಾ ಬಂದ್ವಿ, ಏನೂ ಆಗಿಲ್ಲ ಅಂದ ರವಿ. ನೀನ್ ಏನ್ ಹೇಳ್ತಾ ಇದ್ಯಾ, ಗೌರಿ ಜೊತೆನಾ ಅಂದ. ಆಗ ರವಿ, ಹೌದು, ಯಾಕೆ, ಏನಾಯ್ತು ಅಂತ ಕೇಳ್ತಾನೆ. ಅಯ್ಯೋ ಕರ್ಮವೇ, ಅವಳು ಸತ್ತು 4 ವರ್ಷ ಆಗಿದೆ. ಅಲ್ಲೇ ಬರುವಾಗ ಕಾಡು ಮಧ್ಯೆ ಇದೆಯಲ್ಲ ಹಳೆ ಮನೆ, ಅವಳದೇ ಅದು. ಅವಳು ಅಲ್ಲೇ ವಾಸವಾಗಿದ್ದು, ಯಾರು ಈಗ ಅಲ್ಲಿ ಹೋಗೋದೇ ಇಲ್ಲ ಅಂದ್ರು ವಿಶ್ವನಾಥ್ ಅವರು. ರವಿಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಶಾಕ್ ಆಗಿ ಕುಳಿತ. ಅಯ್ಯೋ ದೇವ್ರೆ, ಮೋಹಿನಿಯ ಜೊತೆಗೆ ಬಂದು ಏನೂ ಆಗಿಲ್ಲ ಅಂತಿದ್ನಲ್ಲ, ನಾನು ನೋಡಿದ್ದು ನಿಜನಾ ಅಂತ ಮತ್ತೆ ಯೋಚಿಸಲು ಶುರು ಮಾಡ್ತಾನೆ. ಅಂಕಲ್, ನೀವು ಹೇಳೋದು ನಿಜನಾ ಅಂದ ರವಿ. ಹೌದು, ಅವಳು ಸತ್ತು 4 ವರ್ಷ ಆದ್ಮೇಲೆ ಮನೆಯಲ್ಲಿ ನಡೆದ ಒಂದು ದೊಡ್ಡ ರಾದಂತಕ್ಕೆ ಇದೆಲ್ಲ ಕಾರಣ ಆಯ್ತು ಅಂದ್ರು. ನೀವ್ ಏನ್ ಹೇಳ್ತಾ ಇದ್ದೀರಾ ಅಂದ ರವಿ. ಇರು, ಪೂರ್ತಿಯಾಗಿ ವಿವರಿಸುತ್ತೇನೆ ಅಂತ ಹೇಳ್ತಾರೆ. ಗೌರಿ ಕುಟುಂಬವು ಚೆನ್ನಾಗಿದ್ರು. ಗೌರಿ ತರಕಾರಿ ಮಾರಿ ಬರುತ್ತಿದ್ರು, ಒಳ್ಳೆಯ ಲಾಭ ಇತ್ತು. ತಂದೆ ತಾಯಿ ಇಲ್ಲೇ ಕೆಲಸ ಮಾಡ್ಕೊಂಡು ಇರುತ್ತಿದ್ರು. ಆದ್ರೆ ಗೌರಿ ಪ್ರೇಮ ಎನ್ನುವವನನ್ನು ಪ್ರೀತಿಸ್ತಾ ಇದ್ರು. ಆದ್ರೆ ಮಧ್ಯದಲ್ಲಿ ಕಲ್ಲು ಹಾಕುವಂತೆ ಇನ್ನೊಬ್ಬ ರಾಜ ಎನ್ನುವವನನ್ನು ಗೌರಿಯನ್ನು ಪ್ರೀತಿಸುತ್ತಿದ್ದರು. ಆದ್ರೆ ಗೌರಿಗೆ ರಾಜನ ಬಗ್ಗೆ ಚೂರು ಪ್ರೀತಿ ಇರ್ತಿರ್ಲಿಲ್ಲ. ಒಂದಿನ ಗೌರಿ ತರಕಾರಿ ಮಾರಿ ಕವಿಲಪುರ ಕ್ರಾಸ್ನಿಂದ ನಡೆದು ಬರುವಾಗ ರಾಜ್ ಅಡ್ಡ ಹಾಕಿ ನನ್ನನ್ನು ಪ್ರೀತಿಸು ಅಂತ ಹೆದರಿಸ್ತಾನೆ. ಅದಕ್ಕೆ ಒಪ್ಪದಿದ್ದಾಗ ಸಿಟ್ಟಿನಿಂದ ಹೊಡೆದಿದ್ದಾನೆ ಅಷ್ಟೇ. ಗೌರಿ ಆ ಪೆಟ್ಗೆ ಅಲ್ಲೇ ಕೊನೆ ಉಸಿರು ಎಳಿತಾಳೆ. ಆಮೇಲೆ ತಪ್ಪಿನ ಅರಿವಾಗಿ ರಾಜ್ ಅಲ್ಲೇ ಪಕ್ಕದಲ್ಲೇ ಇದ್ದ ಸಮಾಧಿಯಲ್ಲಿ ಅವಳನ್ನು ಹೂತು ಹಾಕಿ ತಾನು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈ ವಿಷಯವನ್ನೆಲ್ಲ ತಿಳಿದ ಗೌರಿಯ ತಂದೆ ತಾಯಿ ದುಃಖದಲ್ಲಿ ಊರನ್ನೇ ಬಿಟ್ಟು ಹೋಗ್ತಾರೆ. ಪ್ರೇಮ್ ಸಹ ಹುಚ್ಚನಾಗಿ ಅಲಿಯುತ್ತಾ ರಸ್ತೆ ಮಧ್ಯ ಬೀದಿಯಲ್ಲಿ ಒಂದಿನ ಅವನ ಮೇಲೆ ಬಸ್ ಹಾದು ಹೋಗಿ ಅವನು ಕೂಡ ಸತ್ತೋಗ್ತಾನೆ. ಆದ್ರೆ ಗೌರಿಯ ಆತ್ಮ ಮಾತ್ರ ಅಲ್ಲೇ ಸುತ್ತುತ್ತಿದೆ ಅಂತ ಊರ್ ಜನರೆಲ್ಲ ಹೇಳ್ತಾ ಇದ್ದಾರಪ್ಪ ಅಂತ ಹೇಳ್ದ. ಕಥೆಯನ್ನು ಕೇಳಿ ರವಿ ಒಂದು ಕ್ಷಣ, ಅಯ್ಯೋ, ಏನು ನಡೀತಾ ಇದೆ? ಹಾಗಾದ್ರೆ ಗೌರಿ ನಿಜವಾಗಿಯೂ ಮೋಹಿನಿ ಆಗಿದ್ದಾಳಾ? ಹಾಗಾದ್ರೆ ನನಗೆ ಯಾಕೆ ತೊಂದರೆ ಆಗಿಲ್ಲ ಅಂತ ಯೋಚಿಸ್ತಿದ್ದ. ಮೊದಲು ನೀನು ಸ್ನಾನ ಮಾಡು, ಇಲ್ಲೇ ಪಕ್ಕದಲ್ಲೇ ನರಸಿಂಹದೇವರ ದೇವಸ್ಥಾನ ಇದೆ,
ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರೋಣ ಅಂತ ಹೇಳ್ತಾರೆ ದಿನಕರ್ನ ತಂದೆ. ನೀನು ನೋಡಿದ್ರೆ ಮೋಹಿನಿಯ ಜೊತೆಗೆ ಬಂದಿದ್ದಿ ಅಂದ. ಏನೂ ಆಗದಿರಲಿ ಅಂತ ಪ್ರಾರ್ಥನೆ ಮಾಡಿ ಬರೋಣ, ಈಗ ಸ್ನಾನ ಮಾಡು ಅಂತ ಹೇಳ್ತಾನೆ ದಿನಕರ್. ಆದ್ರೂ ರವಿಯ ಮನಸ್ಸಿಗೆ ಸರಿಯೇ ಇರಲಿಲ್ಲ. ಈ ಕಾಲದಲ್ಲೂ ಇದೆಲ್ಲ ನಿಜವೇ ಅಂತ ಯೋಚಿಸುತ್ತಲೇ ಸ್ನಾನಕ್ಕೆ ಹೋದ. ಆಮೇಲೆ ಇಬ್ರು ಒಟ್ಟಿಗೆ ದೇವಸ್ಥಾನದ ಕಡೆ ಹೊರಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಂಡು ವಾಪಸ್ ಬರುವಾಗ ರವಿ ಹೇಳಿದ, ದಿನಕರ್, ನಾವು ಒಂದ್ಸಲ ಗೌರಿ ಮನೆಯ ಹತ್ತಿರ ಹೋಗಿ ಬರೋಣವೇ ಅಂದ. ಹೇ, ಏನ್ ಹೇಳ್ತಾ ಇದ್ಯಾ? ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದೆಯಾ? ನಿನ್ನೆ ರಾತ್ರಿ ನೋಡಿದ್ರೆ ಮೋಹಿನಿ ಜೊತೆ ಬಂದಿದ್ದೀನಿ ಅಂತಿ, ಈಗ ನೋಡಿದ್ರೆ ಅವಳ ಮನೆಗೆ ಹೋಗ್ತೀನಿ ಅಂತಿದ್ಯಾ? ನಿನ್ಗೇನು ಬದುಕುವ ಆಸೆ ಇದೆಯೋ ಇಲ್ವೋ ಅಂತ ದಿನಕರ್ ಕೇಳ್ತಾನೆ. ಹೇ, ಹಾಗೇನಿಲ್ಲ ಮಾರಾಯ, ಈಗ ಹೇಗಾದ್ರೂ ಬೆಳಿಗ್ಗೆ ಏನೂ ಆಗಲ್ಲ, ಅಲ್ಲಿ ಏನಿದೆ ಅಂತ ನೋಡೋಣ, ಯಾರೂ ಹೋಗಲ್ಲ ಅಂತಿ, ನಾವು ಒಂದು ಸಲ ನೋಡೋಣ ಅಂತ ಅಷ್ಟೇ ಅಂದ ರವಿ. ಬೇಡ ಕಣೋ, ಏನಾದ್ರೂ ಸಮಸ್ಯೆ ಆದ್ರೆ ಕಷ್ಟ, ಹೋಗಿದ್ದು ಗೊತ್ತಾದ್ರೆ ಮನೆಯಲ್ಲಿ ಬೈತಾರೆ ಅಂದ ದಿನಕರ್. ಹೇ, ಏನಾಗಲ್ಲ ಬಾರೋ, ನಾನಿದ್ದೀನಿ ಅಂತ ಒತ್ತಾಯ ಮಾಡಿ ಕಾಡಿನ ಪಾಳು ಮನೆ ಕಡೆಗೆ ದಿನಕರ್ನನ್ನು ಕರೆದುಕೊಂಡು ರವಿ ಹೊರಟ. ಇಬ್ರು ಪಾಳು ಮನೆ ಕಡೆ ಹೋಗ್ತಾರೆ. ಸ್ನೇಹಿತರೆ, ಕತೆ ಇದು ಮುಂದುವರಿಯುವುದು. ಪಾಳು ಮನೆ ಕಡೆ ಹೋದ ಇಬ್ಬರು ಸ್ನೇಹಿತರು ಅಲ್ಲಿ ಸಾಯ್ತಾರ, ಅಲ್ಲಿ ಏನಾದ್ರೂ ನೋಡ್ತಾರ, ಅಥವಾ ಗೌರಿ ಅವರಿಗೆ ಅಲ್ಲಿ ಭೇಟಿ ಆಗ್ತಾಳ. ಕತೆ ಮುಂದೆ ಏನಾಯ್ತು ಎನ್ನುವುದನ್ನು ಮತ್ತೆ ಒಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಗೆವರೆಗೂ ಕಾಯ್ತಾ ಇರಿ. ಈ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂತಹ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.